ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಬೆಂಗಳೂರು ತಲುಪಿದ ತಕ್ಷಣ ಆರ್ಸಿಬಿ ತಂಡಕ್ಕೆ ಸಿಕ್ಕಿತು ಮೂರು ದೊಡ್ಡ ಗುಡ್ ನ್ಯೂಸ್. ಇದನ್ನು ನೋಡಿ ನಡಗಿತ್ತು ಎದುರಾಳಿ ಪಡೆ. ಇನ್ನು ಆರ್ಸಿಬಿ ತಂಡ ಇದೀಗ ಹಿಂದಿನ ಪಂದ್ಯ CSK ವಿರುದ್ಧ ಗೆದ್ದು ಬರ್ತಾ ಇದೆ. ಬಟ್ ನೆಕ್ಸ್ಟ್ ಪಂದ್ಯ ಇರೋದು ನಮ್ಮದು ಬೆಂಗಳೂರು ಗ್ರೌಂಡ್ ಅಂತ ಹೇಳ್ಬೋದು. ಎಂ ಚಿನ್ನಸ್ವಾಮಿ ಅಂಗಳ ತವರಿನಲ್ಲಿ ಆರ್ಸಿಬಿ ತಂಡ ಗುಜರಾತ್ ತಂಡವನ್ನು ಎದುರಿಸ್ತಾ ಇದೆ. ಈ ಒಂದು ಪಂದ್ಯ ಏಪ್ರಿಲ್ 2ನೇ ತಾರೀಕು ಆರಂಭ ಆಗ್ತಿದೆ. ಇದಕ್ಕೂ ಮುನ್ನ ಆರ್ಸಿಬಿ ತಂಡಕ್ಕೆ ಇದೀಗ ಬೆಂಗಳೂರು ತಲುಪಿದ ತಕ್ಷಣ ಮೂರು ದೊಡ್ಡ ಗುಡ್ ನ್ಯೂಸ್ ಸಿಕ್ಕಿದೆ. ಆರ್ಸಿಬಿ ಎಲ್ಲ ಆಟಗಾರರು ಈಗಾಗಲೇ ಬೆಂಗಳೂರಿಗೆ ಇದೀಗ ಬಂದಿಳಿದಿದ್ದಾರೆ. ಬಟ್ ಈ ಮೂಲಕ ಮೂರು ದೊಡ್ಡ ಗುಡ್ ನ್ಯೂಸ್ ಕೂಡ ಸಿಕ್ಕಿದೆ. ಏನಂತ ಕೇಳೋದಾದರೆ ನೋಡ್ಬೋದು. ಮೊದಲನೇ ಗುಡ್ ನ್ಯೂಸ್, ಆರ್ಸಿಬಿ ತಂಡ ಎರಡು ಬಲಿಷ್ಠ ತಂಡಗಳಾದ ಹಾಲಿ ಚಾಂಪಿಯನ್ KKR ಮತ್ತು CSK ತಂಡವನ್ನು ಮಣಿಸಿ ಇದೀಗ ಹುಮ್ಮಸ್ಸಿನಿಂದ ಬರ್ತಿದೆ. ಬಟ್ ಬಲಿಷ್ಠ ತಂಡಗಳನ್ನು ಮಣಿಸಿರುವ ಆರ್ಸಿಬಿ ತಂಡಕ್ಕೆ ಗುಜರಾತ್ ಒಂಥರ ಯಾವುದೇ ಸವಾಲ್ ಆಗೋದಿಲ್ಲ ಅಂತ ನಾವು ಅಂದ್ಕೊಂಡ್ವಿ. ಆರ್ಸಿಬಿ ತಂಡಕ್ಕೆ ಸಿಕ್ಕಿರೋ ಮೊದಲ ಗುಡ್ ನ್ಯೂಸ್. ಆದರೆ ಎರಡನೇ ಗುಡ್ ನ್ಯೂಸ್ ಏನಪ್ಪ ಅಂದರೆ ಆರ್ಸಿಬಿ ಅಂಕಪಟ್ಟಿಯಲ್ಲಿ ಅಗ್ರ ಸ್ಥಾನದಲ್ಲಿದೆ. ನಂಬರ್ 1ನ ಸ್ಥಾನದಲ್ಲಿ ನಾವಿದ್ದೀವಿ. ಬ್ಯಾಕ್ ಟು ಬ್ಯಾಕ್ ಎರಡೂ ಪಂದ್ಯ ಗೆದ್ದು ಹ್ಯಾಟ್ರಿಕ್ ಗೆಲುವಿನತ್ತ ಆರ್ಸಿಬಿ ತಂಡ ಮುಖ ಮಾಡಿದೆ ಅಂತಲೇ ಇಲ್ಲಿ ಹೇಳ್ಬೋದು. ಬಟ್ ಮೂರನೇ ಗುಡ್ ನ್ಯೂಸ್ ಏನಪ್ಪ ಅಂದರೆ ಆರ್ಸಿಬಿ ತಂಡದ ನೆಟ್ ರನ್ ರೇಟ್ ಇದೀಗ ಅದ್ಭುತವಾಗಿದೆ. ಹೀಗಾಗಿ ಆರ್ಸಿಬಿ ತಂಡದ ಪರ ಎಲ್ಲ ಬ್ಯಾಟಿಂಗ್ ಮತ್ತು ಬಾಲಿಂಗ್ ಈ ಸಲ ಸ್ಟ್ರಾಂಗ್ ಆಗಿದೆ ಅಂತಲೇ ಇಲ್ಲಿ ಹೇಳ್ಬೋದು. ಇದು ಏನಪ್ಪ ಅಂದರೆ ಆರ್ಸಿಬಿಗೆ ಸಿಕ್ಕಿರೋ ಮೂರು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ